ನಮಸ್ತೆ ಎಲ್ಲರಿಗೂ. ಇವತ್ತು ಮನೆಯಲ್ಲಿ ಹೆಲ್ದಿ ಸ್ಯಾಂಡ್ವಿಚ್ ಮತ್ತು ಟೊಮ್ಯಾಟೊ ಸಾಸನ್ನು ಮಾಡೋದು ಹೇಗೆ ಅಂತ ನೋಡೋಣ. ಆ್ಯಕ್ಚುಲಿ ಇವಾಗ ಟೊಮ್ಯಾಟೊ ರೇಟೆಲ್ಲ ಕಮ್ಮಿ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ಟೊಮ್ಯಾಟೊ ತಂದಿದ್ದೆ. ಸಾಸ್ ಮಾಡಿಟ್ಕೊಂಡ್ರೆ ಇರುತ್ತೆ, ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ನೋಡಿ, ಒಂದು ಅರ್ಧ kg ಅಷ್ಟು ಟೊಮೆಟೊವನ್ನು ತೊಗೊಂಡಿದ್ದೀನಿ, ಮತ್ತು ಒಂದು ಚಿಕ್ಕದಾಗಿ ಒಂದು ಬೀಟ್ರೋಟ್, ಬಿಕಾಸ್ ಅದು ಒಳ್ಳೆ ಕಲರ್ ಕೊಡುತ್ತೆ, ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೂ ಕೂಡ. ಮತ್ತು ಒಂದು ಮೀಡಿಯಮ್ ಅಥವಾ ದೊಡ್ಡ ಗಾತ್ರದ ಒಂದು ಈರುಳ್ಳಿಯನ್ನು ತೊಗೊಂಡ್ಬಿಟ್ಟು ಅದನ್ನು ಕೂಡ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿ ಇಟ್ಕೊತಾ ಇದ್ದೀನಿ. ಈ ಕಡೆ ಬಾಣಲೆಯಲ್ಲಿ ನಾವು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಬೇಡ, ನಾವು ಹೆಲ್ದಿ ಅಂತ ಮೆನ್ಷನ್ ಮಾಡಿರೋದ್ರಿಂದ ತುಪ್ಪ ಇಲ್ಲ ಬೆಣ್ಣೆಯನ್ನು ಹಾಕೋಣ ಇದಕ್ಕೆ. ಮತ್ತು ಸ್ವಲ್ಪ ಪಲಾವ್ ಎಲೆ ಮತ್ತು ಚಕ್ಕೆ, ಕರಿಮೆಣಸು ಹಾಕಿಬಿಟ್ಟು ಇದಕ್ಕೆ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಟೊಮ್ಯಾಟೊ ಅದೆಲ್ಲ ಅದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಣ, ಅದು ಬೇಯಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಅಷ್ಟನ್ನು ನೀಟಾಗಿ ಫ್ರೈ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಬೇಯೋಕ್ಕೆ ಇಡೋಣ. ಈ ಕಡೆ ನಾವು ಸ್ಯಾಂಡ್ವಿಚಿಗೆ ಕೂಡ ರೆಡಿ ಮಾಡ್ಕೋಬೇಕು. ಈಗ ಇದನ್ನು ಬೇಯಲಿಕ್ಕೆ ಬಿಡೋಣ. ಈಗ ನೋಡಿ, ಸ್ಯಾಂಡ್ವಿಚಿಗೆ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ, ಹಸಿ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಜಜ್ಜಿ ಇಟ್ಕೊತಾ ಇದ್ದೀನಿ. ಆಮೇಲೆ ಈ ಕಡೆ ಕೊತ್ತಂಬರಿ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನೋಡಿ, ಇದು ಬೇಯ್ತಾ ಇದೆ. ಓಕೆ, ಇದು ಆಲ್ಮೋಸ್ಟ್ ಬೆಂದಿದೆ. ಇದು ತಣ್ಣಗಾಗಲಿ, ಸ್ಟವನ್ನು ಆಫ್ ಮಾಡಿಬಿಡೋಣ, ಆಮೇಲೆ ಮಿಕ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಕಡೆ ಸ್ಟಫ್ ರೆಡಿ ಮಾಡೋಣ. ನಾವು ಇದಕ್ಕೆ ಬಾಣಲಿ ಇಟ್ಬಿಟ್ಟು ನಾವು ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಅದೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ವೆಜಿಟೇಬಲ್ಸು ಅದನ್ನು ಹಾಕೋಣ. ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಬೇಕು, ಅದು ಫ್ರೈಡು ಒಳ್ಳೆ ಫ್ಲೇವರ್ ಬರುತ್ತೆ. ಆಮೇಲೆ ನಾನು ಹಸಿ ಬಟಾಣಿಯನ್ನು ತಂದು ಇಟ್ಕೊಂಡಿದ್ದೆ ಮಾರ್ಕೆಟಿಂದ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲವನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಬೇಯಿಸಿ ಇಟ್ಕೊಂಡಿರುವಂತಹ ಒಂದು ಆಲೂಗೆಡ್ಡೆಸ್ ಏನಿದ್ವು ಅವುಗಳನ್ನು ನಾನು ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು, ಕೊತ್ತಂಬರಿ, ಸ್ವಲ್ಪ ಧನಿಯಾ ಪುಡಿಯನ್ನು ಉದುರಿಸ್ಬಿಟ್ಟು ನಾನು ನೀಟಾಗಿ ಸ್ಮ್ಯಾಶ್ ಆಗೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಸೈಡಿಗೆ ಇಡೋಣ. ಈ ಕಡೆ ನೋಡಿ, ಟೊಮೆಟೊದೇನು ಬೆಂದಿತ್ತಲ್ಲ ಅದನ್ನು ಕೂಡ ರೆಡಿಯಾಗಿದೆ, ತಣ್ಣಗಾಗಿದೆ ಆ್ಯಕ್ಚುಲಿ. ಇದರಲ್ಲಿ ಏನದು ಪಲಾವ್ ಎಲೆ ಎಲ್ಲ ತೆಗೆದುಬಿಡೋಣ, ಚಕ್ಕೆ ಮತ್ತು ಪಲಾವ್ ಎಲೆ ಎಲ್ಲ. ಈಗ ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಗೆ. ನೀಟಾಗಿ ಅದು ಪೇಸ್ಟ್ ಆದಮೇಲೆ ಅದನ್ನು ನಾವು ನೋಡಿ, ಪೇಸ್ಟ್ ಆಗ್ತಾಯಿದೆ ಇದು. ಈ ಪೇಸ್ಟನ್ನು ನಾವು ಒಂದು ಫಿಲ್ಟರ್ ಸಹಾಯದಿಂದ ಅದನ್ನು ಫಿಲ್ಟ್ರ್ ಮಾಡ್ಕೊಂಬಿಡೋಣ. ಇನ್ನೂ ಹೊಗೆ ಬರ್ತಾ ಇದೆ ಇದರಲ್ಲಿ. ಫಿಲ್ಟ್ರ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ನೀಟಾಗಿ ಅದರದ್ದು ಎಲ್ಲ ಅದು ಟೊಮ್ಯಾಟೋದ ಅಂಶ ಏನಿದೆ ಅದೆಲ್ಲ ಅದರಲ್ಲಿ ಬರೋ ಥರ ನೀರು ಹಾಕಿ ಇನ್ನೊಂದು ಸಲ ಫಿಲ್ಟ್ರ್ ಮಾಡ್ಕೊಳ್ಳೋಣ. ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಅದರಲ್ಲೂ ಈ ವೆದರಲ್ಲಿ ಇದು ತಿನ್ನೋದು ಇದೆಯಲ್ಲ, ಸಖತ್ತಾಗಿರುತ್ತೆ. ಅದು ಸ್ನ್ಯಾಕ್ಸ್ಗಳ ಮೊದಲೇ ಚಳಿಗಾಲ ಈಗ. ನೋಡಿ, ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಇದಕ್ಕೆ. ಸಕ್ಕರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆಮೇಲೆ ಇದ್ದರೆ ಟೊಮ್ಯಾಟೊ ಕೆಚಪನ್ನು ಹಾಕಿ, ಇಲ್ಲದ್ರೆ ಪರವಾಗಿಲ್ಲ. ಒಂದು ಸ್ವಲ್ಪ ಬಟರ್ ಒಳ್ಳೆ ಟೇಸ್ಟ್ ಮತ್ತು ಹೆಲ್ತಿ ಇರುತ್ತೆ. ಹಾಕಿದ್ದೀನಿ ನೋಡಿ. ಇದು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಈಗ ನಾವು ಸ್ಯಾಂಡ್ವಿಚನ್ನು ತಯಾರು ಮಾಡ್ಕೊಳೋದು ಕೂಡ ಮಾಡಬೇಕಾಗತ್ತೆ. ಈಗೇನು ಸ್ಟಫ್ ರೆಡಿ ಆಗಿದೆಯಲ್ಲ ಅದಕ್ಕೆ ನಾವು ಇದೇನು ಮಲ್ಟಿಗ್ರೇನ್ ಬ್ರೆಡನ್ನು ತೊಗೊಂಡಿದ್ದೀನಿ, ಹೆಲ್ದಿ ಅಂತ ಮೆನ್ಷನ್ ಮಾಡಿರೋದ್ರಿಂದ ಅದನ್ನು ತೊಗೊಂಡಿದ್ದೀನಿ. ಇನ್ನು ಡೈರೆಕ್ಟಾಗಿ ಸ್ಟಫ್ ಹಾಕಿಬಿಟ್ಟು ಹಾಗೆ ನಾವು ಕವರ್ ಮಾಡಿ ಕೂಡ ಬೇಯಿಸ್ಕೋಬೋದು, ಸ್ವಲ್ಪ ಬಟರ್ ಹಚ್ಚಿ. ಇನ್ನೊಂದು ಪುದೀನ ಚಟ್ನಿ ಅಥವಾ ಹಸಿಮೆಣಸಿನ್ಕಾಯಿ ಚಟ್ನಿಯನ್ನು ಹಾಕಿಬಿಟ್ಟು ಅದ್ರ ಮೇಲೆ ಮತ್ತು ಈ ಸ್ಟಫನ್ನು ಫಿಲ್ ಮಾಡಿ ಇದಕ್ಕೆ. ಮತ್ತು ಇನ್ನೊಂದು ಬದಿಗೆ ಏನಿದೆ ಅದು ಟೊಮ್ಯಾಟೊ ಸಾಸ್ ಏನು ರೆಡಿ ಮಾಡಿದ್ದೀವಿ ಅದನ್ನು ಕೂಡ ಅದಕ್ಕೆ ಹಚ್ಚೋಣ. ಮತ್ತು ಇದಕ್ಕೆ ಸ್ವಲ್ಪ ಮಿಕ್ಸ್ಚರನ್ನು ಹಾಕೋಣ, ಚೆನ್ನಾಗಿರುತ್ತೆ. ನೋಡಿ, ಟೊಮೆಟೊ ಸಾಸನ್ನು ಹಾಕಿದ್ದೀನಿ.
ಇದನ್ನು ಈ ಥರ ಫಿಲ್ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ. ಸ್ವಲ್ಪ ಬೆಣ್ಣೆಯನ್ನು ಹಚ್ಚಿಬಿಟ್ಟು ಇದನ್ನು ಕೂಡ ತವ ಮೇಲೆ ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಬೇಕಿದ್ದರೆ ಆಪ್ಷನಲ್ಲಾಗಿ ಚೀಸನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಬೇರೆ ವೆಜಿಟೇಬಲ್ಸ್ ಬೇಕಿದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ಮನೆಯಲ್ಲಿ ಆಫೀಸಿಂದ ಬಂದಾಗ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ನಮ್ಮ ಹೆಲ್ದಿ ಸ್ಯಾಂಡ್ವಿಚ್ ರೆಡಿ ಆಯಿತು. ಇದನ್ನು ನಾವು ಟೊಮ್ಯಾಟೊ ಸಾಸೊಂದಿಗೆ ಸರ್ವ್ ಮಾಡಿದರೆ ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ, ಖುಷಿಯಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.